ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಜ್ಯೇಷ್ಠ ಅಮಾವಾಸ್ಯೆಯ ದಿನ ಗುಪ್ತವಾಗಿ ಈ ಸ್ಥಾನದಲ್ಲಿ ₹1 ನಾಣ್ಯವನ್ನು ಇಟ್ಟುಬಿಡಿ. ಜೀವನದ ಕಷ್ಟಗಳಿಂದ ನಿಮಗೆ ಮುಕ್ತಿ ಸಿಗುತ್ತದೆ. ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಧನ ಸಂಪತ್ತಿನ ಮಳೆ ಸುರಿಯುತ್ತದೆ. ನೀವು ಸಹ ಶ್ರೀಮಂತರಾಗುತ್ತೀರಾ. ನಮ್ಮ ಹಿಂದೂ ಪಂಚಾಂಗದ ಅನುಸಾರವಾಗಿ 6 ಜೂನ್ 2024 ಗುರುವಾರದ ದಿನ ಜ್ಯೇಷ್ಠ ಅಮಾವಾಸ್ಯೆಯ ದಿನ ಇರುತ್ತದೆ. ಇದೇ ದಿನ ಶನಿ ಜಯಂತಿಯೂ ಇರುತ್ತದೆ. ನಮ್ಮ ಹಿಂದೂ ಧರ್ಮದಲ್ಲಿ ಇಡೀ ವರ್ಷದಲ್ಲಿ ಬರುವಂಥ ಈ ಜ್ಯೇಷ್ಠ ಮಾಸದ ಅಮಾವಾಸ್ಯೆಯ ದಿನ ಯಾವ ರೀತಿ ಇರುತ್ತದೆ ಅಂದರೆ, ಈ ದಿನ ನಿಮಗೆ ಸಾಕ್ಷಾತ್ ತಾಯಿ ಲಕ್ಷ್ಮೀದೇವಿ ಮತ್ತು ಭಗವಂತನಾದ ಶನಿದೇವರ ಆಶೀರ್ವಾದ ಜೊತೆಯಾಗಿ ಸಿಗುತ್ತವೆ. ಒಂದು ವೇಳೆ ಅಮಾವಾಸ್ಯೆಯ ದಿನ ನೀವು ತಾಯಿ ಲಕ್ಷ್ಮೀದೇವಿಯ ಪೂಜಾ ಪಾಠಗಳನ್ನು ಮಾಡಿದ್ರೆ ಇದು ನಿಮಗೋಸ್ಕರ ಒಂದು ಒಳ್ಳೆಯ ಸುವರ್ಣ ಅವಕಾಶ ಆಗಿರುತ್ತದೆ. ಇಲ್ಲಿ ತಕ್ಷಣವೇ ತಾಯಿ ಲಕ್ಷ್ಮೀದೇವಿ ನಿಮಗೆ ಆಶೀರ್ವಾದ ವರವನ್ನು ಕೊಡುತ್ತಾರೆ. ಒಂದು ವೇಳೆ ಶನಿ ಜಯಂತಿಯ ದಿನ ಒಂದು ವೇಳೆ ಯಾವುದಾದ್ರೂ ವ್ಯಕ್ತಿಗಳು ₹1 ನಾಣ್ಯದ ಉಪಾಯವನ್ನು ಮಾಡಿದ್ರೆ ಅದರ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ. ನಂಬಿಕೆ ಇಡಿ ಸ್ನೇಹಿತರೆ. ಒಂದು ವೇಳೆ ನಿಮ್ಮ ಜೀವನದಲ್ಲಿ 7.5ನಂಥ ಶನಿ ದೋಷಗಳೇನಾದರೂ ನಡೀತಾ ಇದ್ದರೆ, ಶನಿ ದಶೆ ಮಹಾದಶೆ ಏನಾದರೂ ಇದ್ದರೆ, ಮಂಗಳ ದೋಷ ಇರಲಿ, ಯಾವುದೇ ಪ್ರಕಾರದ ದೋಷ ಸಮಸ್ಯೆಗಳಿರಲಿ, ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳೇ ನಿಮ್ಮಲ್ಲಿದ್ದರೆ ಎಲ್ಲ ಪ್ರಕಾರದ ಸಮಸ್ಯೆಗಳಿಂದ ನಿಮಗೆ ಮುಕ್ತಿ ಸಿಗುತ್ತದೆ. ಸ್ನೇಹಿತರೆ, ಒಂದು ಮಾತನ್ನು ಗಮನದಲ್ಲಿಟ್ಕೊಳ್ಳಿ. ಯಾವ ದಿನ ಜ್ಯೇಷ್ಠ ಅಮಾವಾಸ್ಯೆ ಇರುತ್ತದೆಯೋ ಅದೇ ದಿನ ಶನಿ ಜಯಂತಿಯೂ ಇರುತ್ತದೆ. ಈ ಬಾರಿ 6 ಜೂನ್ ಗುರುವಾರದ ದಿನ ಇರುತ್ತದೆ. ನಿಮ್ಮೆಲ್ಲರಿಗೂ ಸಹ ಈ ಒಂದು ವಿಷಯ ಗೊತ್ತಿರಬಹುದು. ಈ ಜಗತ್ತಿನಲ್ಲಿ ಅದೆಷ್ಟೆಲ್ಲ ಜ್ಯೋತಿಷ್ಯರು, ಅಸ್ಟ್ರಾಲಜರ್ಗಳು, ಪಂಡಿತರು ಇದ್ದಾರೋ ಅವರೆಲ್ಲ ಜ್ಯೇಷ್ಠ ಅಮಾವಾಸ್ಯೆಯ ದಿನದ ಹಾದಿಯನ್ನು ಕಾಯ್ತಾ ಇರ್ತಾರೆ. ಯಾಕಂದರೆ ಅಮಾವಾಸ್ಯೆಯ ದಿನ ಮಾಡಿದಂಥ ಪೂಜೆ ಯಾವತ್ತಿಗೂ ವ್ಯರ್ಥವಾಗಿ ಹೋಗೋದಿಲ್ಲ. ಖಂಡಿತವಾಗಿ ಇದರ ಲಾಭ ಸಿಗುತ್ತದೆ. ವೇದ ಪುರಾಣಗಳಲ್ಲೂ ಸಹ ಈ ರೀತಿ ತಿಳಿಸಿದ್ದಾರೆ. ಒಂದು ವೇಳೆ ಜ್ಯೇಷ್ಠ ಅಮಾವಾಸ್ಯೆಯ ದಿನ ₹1 ನಾಣ್ಯದ ಉಪಾಯವನ್ನು ಮಾಡಿದ್ರೆ ಅದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತೀವಿ. ಅದು ಯಾವತ್ತಿಗೂ ವ್ಯರ್ಥವಾಗಿ ಹೋಗೋದಿಲ್ಲ. ಸ್ನೇಹಿತರೆ, ಪದೇ ಪದೇ ನೀವು ಸಹ ಈ ರೀತಿ ಯೋಚನೆ ಮಾಡ್ತಾ ಇರ್ಬೋದು, ಅದು ₹1 ನಾಣ್ಯದ ಮಹಾ ಉಪಾಯವನ್ನು ಯಾಕೆ ಮಾಡಬೇಕಂತ. ಇಲ್ಲಿ ನಾವು ನಿಮ್ಗೆ ಹೇಳೋದಾದರೆ, ಯಾವಾಗ ಪ್ರಾಚೀನ ಕಾಲದ ನಾಣ್ಯಗಳು ಚಲಾವಣೆಯಲ್ಲಿ ಇದ್ದವೋ ಆ ಸಮಯದಲ್ಲಿ ಯಾವಾಗ ಪೂಜೆ ಪಾಠಗಳು ನಡೆಯುತ್ತಿದ್ದವೋ ಆ ಪೂಜೆಗಳನ್ನು ಎಲ್ಲಕ್ಕಿಂತ ಮೊದಲು ನಾಣ್ಯಗಳ ಬಳಕೆಯಿಂದ ಮಾಡ್ತಾಯಿದ್ರು. ಈಗಿನ ದಿನಗಳಲ್ಲಿ ನೋಡೋದಾದರೆ ಯಾವಾಗ ಪೂಜೆ ಪಾಠಗಳು ಹಬ್ಬಗಳು ಶುರುವಾಗಿರುತ್ತವೆಯೋ ಇಲ್ಲಿ ₹1 ನಾಣ್ಯದಿಂದಲೇ ಅವುಗಳ ಪ್ರಾರಂಭವನ್ನು ಮಾಡ್ತಾರೆ. ಇಲ್ಲವಾದರೆ ಆ ಪೂಜೆ ಅಪೂರ್ಣ ಅಂತ ತಿಳಿಯಲಾಗಿದೆ. ಇನ್ನೊಂದೆಡೆ ತಾಯಿ ಲಕ್ಷ್ಮೀದೇವಿಯ ಪೂಜೆಯಲ್ಲೂ ಸಹ ನೀವು ಒಂದು ವೇಳೆ ₹1 ನಾಣ್ಯದ ಮತ್ತು ಅರಿಶಿಣದ ಬಳಕೆಯನ್ನು ಮಾಡಲಿಲ್ಲ ಅಂದರೆ ಆ ರೀತಿಯ ಪೂಜೆ ಅಪೂರ್ಣ ಅಂತ ತಿಳಿಯಲಾಗಿದೆ. ಹಾಗಾಗಿ ಪೂಜೆಯ ಲಾಭ ಯಾವತ್ತಿಗೂ ನಮಗೆ ಸಿಗಬೇಕಂದ್ರೆ ₹1 ನಾಣ್ಯದ ಬಳಕೆಯನ್ನು ನಾವು ಮಾಡಲೇಬೇಕು. ಸ್ನೇಹಿತರೆ, ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ. ಈ ಅಮಾವಾಸ್ಯೆಯ ದಿನ ನೀವೇನಾದರೂ ತಾಯಿ ಲಕ್ಷ್ಮೀದೇವಿಯ ಯಾವುದೇ ಉಪಾಯವನ್ನು ಮಾಡಿದ್ರು ಖಂಡಿತವಾಗಿ ನಿಮಗೆ ಅದರ ಫಲ ಸಿಗುತ್ತದೆ. ನಿಮಗೆ ನಿಮ್ಮ ಜೀವನದಲ್ಲಿರುವಂಥ ಆರ್ಥಿಕ ಕಷ್ಟಗಳಿಂದ ಮುಕ್ತಿ ಕೂಡ ಸಿಗುತ್ತದೆ. ಬದಲಿಗೆ ಲಕ್ಷ್ಮೀದೇವಿಯ ಕೃಪೆಯನ್ನು ಪಡೆದ ನಂತರ ನಿಮ್ಮ ಜೀವನದಲ್ಲಿ ಹಲವಾರು ಒಳ್ಳೆಯ ಬದಲಾವಣೆಗಳು ಆಗುತ್ತವೆ. ಧನ ಸಂಪತ್ತು ನಿಮ್ಮತ್ತ ಆಕರ್ಷಣೆಯಾಗುತ್ತಾ ಬರುತ್ತದೆ. ಸ್ನೇಹಿತರೆ, ಒಬ್ಬ ಮನುಷ್ಯನ ಜೀವನದಲ್ಲಿ ಶನಿದೇವರ ಪ್ರಭಾವ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಶನಿ ಜಯಂತಿಯ ದಿನ ಮಾಡಿದಂಥ ಉಪಾಯಗಳಿಂದ, ಪೂಜೆ ಪಾಠಗಳಿಂದ ನಿಮಗೆ ಶನಿದೇವರ ಆಶೀರ್ವಾದ ಸಿಗುತ್ತದೆ. ಇದರಿಂದ ಜೀವನವಿಡೀ ನೀವು ಈ ಅಮಾವಾಸ್ಯೆಯ ಲಾಭವನ್ನು ಪಡಿತಾ ಇರ್ತೀರ. ಹಾಗಾಗಿ ಸ್ನೇಹಿತರೆ, ಈ ವಿಡಿಯೋವನ್ನು ಕೇವಲ ನಿಮಗೋಸ್ಕರ ಅಷ್ಟೇ ಅಲ್ಲ, ನಿಮ್ಮ ಕುಟುಂಬದವರ ಒಳ್ಳೆಯದಕ್ಕಾಗಿ ಲಾಸ್ಟ್ ತನಕ ನೋಡಿರಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಆ ಉಪಾಯಗಳ ಬಗ್ಗೆ ತಿಳಿದುಕೊಳ್ಳೋಣ. ನಿಮ್ಮ ಬಳಿ ಸ್ವಲ್ಪ ಆದರೂ ಸಮಯ ಇದ್ದರೆ ಜೈ ಶನಿದೇವ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಹಾಗೆ ಒಂದು ಲೈಕನ್ನು ನೀಡಿರಿ. ಸ್ನೇಹಿತರೆ, ಈ ಜ್ಯೇಷ್ಠ ಅಮಾವಾಸ್ಯೆಯ ದಿನ ಹಲವಾರು ಶುಭ ಸಂಯೋಗಗಳ ರಚನೆಯಾಗುತ್ತಿದೆ. ಯಾಕಂದರೆ ಇಲ್ಲಿ ಶನಿದೇವರು ಕೂಡ ಕುಂಭರಾಶಿಯಲ್ಲಿ ಇರುತ್ತಾರೆ. ಈ ದಿನ ಎಲ್ಲಕ್ಕಿಂತ ಮೊದಲು ತಾಯಿ ಲಕ್ಷ್ಮೀದೇವಿಯ ಪೂಜೆ ಆರಾಧನೆಯನ್ನು ನೀವು ಮಾಡಬೇಕು ಮತ್ತು ಶನಿದೇವರ ಪೂಜೆ ಆರಾಧನೆಯನ್ನು ಸಹ ಮಾಡಿರಿ. ಪೂಜೆಯಲ್ಲಿ ತಾಯಿ ಲಕ್ಷ್ಮೀದೇವಿಗೆ ಕೆಂಪು ಬಣ್ಣದ ವಸ್ತ್ರಗಳು, ಕೆಂಪು ಬಣ್ಣದ ಹೂಗಳನ್ನು ಅರ್ಪಿಸಿರಿ. ಕೆಂಪು ಬಣ್ಣದ ಹಣ್ಣುಗಳನ್ನು ಸಹ ಅರ್ಪಿಸಿರಿ. ಇನ್ನು ಶನಿದೇವರಿಗೆ ಅವರಿಗೆ ಪ್ರಿಯವಾಗುವಂಥ ವಸ್ತುಗಳಾದ ಕಪ್ಪು ಎಳ್ಳು, ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿರಿ. ಜೊತೆಗೆ ಕಪ್ಪು ಉದ್ದಿನ ಬೇಳೆಗಳನ್ನು ಸಹ ಅರ್ಪಿಸಿರಿ. ನಂತರ ಈ ದಿನ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ಇಲ್ಲಿ ₹1 ನಾಣ್ಯವನ್ನು ತೆಗೆದುಕೊಳ್ಳಿ. ಅದನ್ನು ಕೆಂಪು ಬಣ್ಣದ ಬಟ್ಟೆಯಲ್ಲಿ ಕಟ್ಟಬೇಕು. ನಂತರ ಅದನ್ನು ತಾಯಿ ಲಕ್ಷ್ಮೀದೇವಿಯ ಪಾದಗಳ ಹತ್ತಿರ ಇಡಬೇಕು. ಆನಂತರ ಒಂದು ಮಂತ್ರವನ್ನು ಜಪ ಮಾಡಿರಿ.
ಓಂ ಮಹಾಲಕ್ಷ್ಮಿ ನಮಃ ಈ ಮಂತ್ರವನ್ನು ನೀವು 11 ಬಾರಿ ಜಪ ಮಾಡಿರಿ. ಆನಂತರ ಈ ನಾಣ್ಯವನ್ನು ತೆಗೆದುಕೊಂಡು ಹೋಗಿ ಹಣ ಇಡುವಂಥ ಸ್ಥಾನದಲ್ಲಿ ಇಟ್ಟುಬಿಡಿ. ಸ್ನೇಹಿತರೆ, ಈ ದಿನ ಇಟ್ಟಿರುವಂಥ ಈ ₹1 ನಾಣ್ಯವು ಜೀವನವಿಡೀ ನಿಮಗೆ ಧನ ಸಂಪತ್ತನ್ನು ನೀಡುತ್ತಲೇ ಹೋಗುತ್ತದೆ. ಸ್ನೇಹಿತರೆ, ಈ ದಿನ ಶನಿ ಜಯಂತಿಯೂ ಇದೆ. ಶನಿ ಮಹಾರಾಜರ ಚರಣಗಳ ಹತ್ತಿರ ₹1 ನಾಣ್ಯವನ್ನು ಇಡಬೇಕು. ನಂತರ ಆ ₹1 ನಾಣ್ಯವನ್ನು ಸಾಸಿವೆ ಎಣ್ಣೆಯಲ್ಲಿ ಮುಳುಗಿಸಿ ಇದನ್ನು ಕಪ್ಪು ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ನೀವು ನಿಮ್ಮ ಹಣ ಇಡುವಂಥ ಸ್ಥಾನದಲ್ಲಿ ಅದನ್ನು ಇಡಬಹುದು. ಇದರಿಂದ ವೇಗವಾಗಿ ಧನ ಸಂಪತ್ತಿನ ಆಗಮನ ಶುರುವಾಗುತ್ತದೆ. ಒಂದು ವೇಳೆ ಮನೆಯಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳೇನಾದರೂ ಇದ್ದರೂ ಅವೆಲ್ಲವೂ ದೂರ ಆಗುತ್ತವೆ. ಸ್ನೇಹಿತರೆ, ಅಮಾವಾಸ್ಯೆಯ ರಾತ್ರಿಯ ದಿನ ₹1 ನಾಣ್ಯವನ್ನು ತೆಗೆದುಕೊಳ್ಳಿ. ನಂತರ ನೀವು ಒಂದು ದೀಪವನ್ನು ಹಚ್ಚಿರಿ. ಈ ದೀಪವನ್ನು ಮತ್ತು ಆ ₹1 ನಾಣ್ಯವನ್ನು ತೆಗೆದುಕೊಂಡು ಮನೆಯ ಆಚೆ ಹೋಗಬೇಕು. ಅಂದರೆ ಮನೆಯ ಅಂಗಳದಲ್ಲಿ ಮುಖ್ಯ ದ್ವಾರದ ಮುಂದೆ ಹೋಗಬಹುದು ಅಥವಾ ಕಿಟಕಿಗಳ ಆಚೆ ದೀಪವನ್ನು ಹಚ್ಚಬಹುದು. ಇದನ್ನು ರಾತ್ರಿ 12 ಗಂಟೆಯ ಸಮಯದಲ್ಲಿ ಮಾಡಬೇಕು. ಆ ದೀಪದಲ್ಲಿ ಈ ₹1 ನಾಣ್ಯವನ್ನು ನೀವು ಹಾಕಬೇಕು. ಯಾವಾಗ ದೀಪ ಆರಿ ಹೋಗುತ್ತದೆಯೋ, ಇಲ್ಲಿ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ಈ ದಿನ ಚಂದ್ರ ಅಂತೂ ಇರೋದಿಲ್ಲ, ಆದರೆ ಆಕಾಶದ ಛಾಯೆ ಈ ದೀಪದಲ್ಲಿ ಬೀಳಬೇಕಷ್ಟೆ. ಯಾವಾಗ ದೀಪ ಆರುತ್ತದೆಯೋ ಆಗ ಈ ₹1 ನಾಣ್ಯವನ್ನು ತೆಗೆದುಕೊಂಡು ಬಂದು ಯಾವುದಾದ್ರೂ ಕೆಂಪು ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ಹಣ ಇಡುವಂಥ ಸ್ಥಾನದಲ್ಲಿ ಇಟ್ಟುಬಿಡಬೇಕು. ಇದರಿಂದ ಮನೆಯಲ್ಲಿ ಧನ ಸಂಪತ್ತಿನ ಕೊರತೆ ಆಗೋದಿಲ್ಲ. ತಾಯಿ ಲಕ್ಷ್ಮೀ ದೇವಿಯ ವಿಶೇಷವಾದ ಕೃಪೆ ಕೂಡ ಸಿಗುತ್ತದೆ. ಸ್ನೇಹಿತರೆ, ಈ ದಿನ ನೀವು ಏನು ಮಾಡಬೇಕಂದ್ರೆ ತಾಯಿ ಲಕ್ಷ್ಮೀ ದೇವಿಗೆ 11 ಕೆಂಪು ಬಣ್ಣದ ಹೂಗಳನ್ನು ಅರ್ಪಿಸಬೇಕು. ₹1 ನಾಣ್ಯವನ್ನು ಅರ್ಪಿಸಬೇಕು. ಒಂದು ಮುಷ್ಟಿಗೆ ಕೊತ್ತಂಬರಿ ಕಾಳುಗಳನ್ನು ಅರ್ಪಿಸಿರಿ. ಆನಂತರ ಈ ಕೊತ್ತಂಬರಿ ಕಾಳುಗಳನ್ನು ₹1 ನಾಣ್ಯದ ಜೊತೆಗೆ ಕಟ್ಟಿ ಹಣ ಇಡುವಂಥ ಸ್ಥಾನದಲ್ಲಿ ಇಟ್ಟರೆ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಕೊರತೆ ಆಗೋದಿಲ್ಲ. ಇಲ್ಲಿ ಶನಿದೇವರಿಗಾಗಿ ₹1 ನಾಣ್ಯದ ಉಪಾಯವನ್ನು ಈ ದಿನ ಮಾಡಿ. ಯಾವಾಗ ನೀವು ಶನಿದೇವರ ಪೂಜೆಗಾಗಿ ಹೋಗಿರ್ತೀರೋ ಅಲ್ಲಿ ಖಂಡಿತವಾಗಿ ಅವರಿಗೆ ₹1 ನಾಣ್ಯವನ್ನು ಅರ್ಪಿಸಿರಿ. ಸಾಸಿವೆ ಎಣ್ಣೆಯಲ್ಲಿ ₹1 ನಾಣ್ಯವನ್ನು ಹಾಕಿರಿ. ಇಲ್ಲಿ ಸಾಸಿವೆ ಎಣ್ಣೆಯ ಜೊತೆಗೆ ಕಪ್ಪು ಉದ್ದಿನ ಬೇಳೆ, ಕಪ್ಪು ಎಳ್ಳುಗಳನ್ನು ತೆಗೆದುಕೊಂಡು ಶನಿದೇವರ ಚರಣಗಳಲ್ಲಿ ಅರ್ಪಿಸಿರಿ. ಆನಂತರ ಅಲ್ಲಿರುವಂಥ ಆ ₹1 ನಾಣ್ಯವನ್ನು ತೆಗೆದುಕೊಂಡು ಸ್ವಲ್ಪ ಕಪ್ಪು ಎಳ್ಳು, ಕಪ್ಪು ಉದ್ದಿನ ಬೇಳೆಗಳನ್ನು ತೆಗೆದುಕೊಂಡು ಮರಳಿ ಮನೆಗೆ ಬರಬೇಕು. ನಂತರ ಹಣದ ಪೆಟ್ಟಿಗೆ ಹತ್ತಿರ ಅವುಗಳನ್ನು ಇಡಬೇಕು. ನಂಬಿಕೆ ಇಡಿ ಸ್ನೇಹಿತರೆ, ಮನೆಯಿಂದ ಬಡತನ, ದರಿದ್ರತೆ ಶಾಶ್ವತವಾಗಿ ದೂರ ಆಗುತ್ತದೆ. ವಿಡಿಯೋ ಇಷ್ಟ ಆದರೆ ಜೈ ಮಹಾಲಕ್ಷ್ಮಿ, ಜೈ ಶನಿದೇವ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಹಾಗೆ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.